ಕಪ್ಪು ದಾರವನ್ನು ಕಾಲಿಗೆ ಕಟ್ಟಿದರೆ ಶನಿದೇವರು ಮುನಿಸಿಕೊಳ್ಳುತ್ತಾರಾ? ಶನಿ ಸಾಡೆ ಸಾತಿ ನಡೆಯುತ್ತಿದ್ದರೆ ಕಪ್ಪು ದಾರವನ್ನು ಎಲ್ಲಿ ಕಟ್ಟಬೇಕು? ಶನಿದೇವರ ಅನುಗ್ರಹಕ್ಕಾಗಿ ಮಾಡಬಹುದಾದ ಸರಳ ವಿಧಾನವೇನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಏಂಜಲ್ ಯುವ ಕನ್ನಡತಿ. ಶನಿದೇವರ ಹೆಸರು ಕೇಳಿದಾಗಲೇ ಕೆಲವರಿಗೆ ಭಯ ಶುರುವಾಗುತ್ತದೆ. ಶನಿ ದೋಷ, ಸಾಡೆ ಸಾತಿ, ಅಷ್ಟಮ ಶನಿ ಇವೆಲ್ಲ ಇದ್ದರೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಒಂದು ವಿಷಯವನ್ನು ಮೊದಲು ನೆನಪಿಟ್ಟುಕೊಳ್ಳಿ. ಶನಿ ಸಾಡೆ ಸಾತಿ ಎಂದರೆ ಖಂಡಿತವಾಗಿಯೂ ಕೆಟ್ಟದ್ದೇ ನಡೆಯುತ್ತದೆ ಎಂದಲ್ಲ. ಇದು ಜ್ಯೋತಿಷ ನಂಬಿಕೆಯ ಒಂದು ಭಾಗ. ಪ್ರತಿಯೊಬ್ಬರ ಜಾತಕ ಮತ್ತು ಪರಿಸ್ಥಿತಿ ವಿಭಿನ್ನವಾಗಿರುತ್ತದೆ. ಶನಿದೇವರನ್ನು ನಮ್ಮ ಸಂಪ್ರದಾಯದಲ್ಲಿ ಕರ್ಮ, ನ್ಯಾಯ, ಶಿಸ್ತು ಮತ್ತು ತಾಳ್ಮೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿಯನ್ನು ಭಯಪಡುವುದಕ್ಕಿಂತ ನಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಕಪ್ಪು ದಾರದ ಬಗ್ಗೆ ಬಹಳ ಜನರು ದೃಷ್ಟಿ ರಕ್ಷಣೆ ಅಥವಾ ಶನಿ ಆರಾಧನೆಯ ಉದ್ದೇಶದಿಂದ ಕಪ್ಪು ದಾರವನ್ನು ಧರಿಸುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಕಪ್ಪು ದಾರವನ್ನು ಕಾಲಿಗೆ ಕಟ್ಟುವ ಪದ್ಧತಿಯೂ ಇದೆ. ಆದರೆ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿದರೆ ಶನಿದೇವರು ಖಂಡಿತವಾಗಿಯೂ ಕೋಪಗೊಳ್ಳುತ್ತಾರೆ ಎಂಬುದು ಎಲ್ಲ ಸಂಪ್ರದಾಯಗಳಲ್ಲೂ ಇರುವ ಕಡ್ಡಾಯ ನಿಯಮವಲ್ಲ. ಆದ್ದರಿಂದ ಭಯಪಡಬೇಕಾಗಿಲ್ಲ. ಶನಿ ಆರಾಧನೆಯ ಉದ್ದೇಶದಿಂದ ಕಪ್ಪು ದಾರವನ್ನು ಧರಿಸಲು ಬಯಸಿದರೆ ಕೆಲವು ಆಚರಣೆಗಳಲ್ಲಿ ಮಣಿಕಟ್ಟಿನಲ್ಲಿ ಧರಿಸುವ ಪದ್ಧತಿ ಇದೆ. ಪುರುಷರು ಬಲಗೈಯಲ್ಲಿ ಮತ್ತು ಮಹಿಳೆಯರು ಎಡಗೈಯಲ್ಲಿ ಧರಿಸುವ ಪದ್ಧತಿಯನ್ನು ಕೆಲವರು ಅನುಸರಿಸುತ್ತಾರೆ. ಆದರೆ ಇದನ್ನು ಕಡ್ಡಾಯ ಶಾಸ್ತ್ರ ನಿಯಮ ಎಂದು ಪರಿಗಣಿಸಬೇಡಿ. ಶನಿವಾರದ ಸರಳ ಶನಿ ರೆಮಿಡಿ. ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ. ಮನೆಯ ಪೂಜಾ ಸ್ಥಳದಲ್ಲಿ ಒಂದು ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಶನಿದೇವರನ್ನು ಭಕ್ತಿಯಿಂದ ಸ್ಮರಿಸಿ ನಂತರ ಈ ಮಂತ್ರವನ್ನು ಜಪಿಸಿ. ಓಂ ಶಂ ಶನೈಶ್ಚರಾಯ ನಮಃ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 11 ಬಾರಿ ಅಥವಾ 108 ಬಾರಿ ಜಪಿಸಬಹುದು. ಮಂತ್ರ ಜಪಿಸುವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಶನಿದೇವರಲ್ಲಿ ಪ್ರಾರ್ಥನೆ ಮಾಡಿ. ನಂತರ ನಿಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪವನ್ನು ಮಾಡಿಕೊಳ್ಳಿ. ಶನಿದೇವರ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಶಿಸ್ತು, ತಾಳ್ಮೆ ಮತ್ತು ಸತ್ಯದ ಮಾರ್ಗ ಹೆಚ್ಚಾಗಲಿ. ನನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಶಕ್ತಿ ದೊರೆಯಲಿ. ನನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು ಎದುರಿಸುವ ಧೈರ್ಯ ದೊರೆಯಲಿ. ಈ ರೀತಿಯ ಸಂಕಲ್ಪ ಮಾಡಬಹುದು. ಕಪ್ಪು ಎಳ್ಳಿನ ಮಹತ್ವ. ಶನಿವಾರ ಕಪ್ಪು ಎಳ್ಳನ್ನು ಶನಿದೇವರಿಗೆ ಸಮರ್ಪಿಸುವ ಪದ್ಧತಿ ಕೆಲವು ಸಂಪ್ರದಾಯಗಳಲ್ಲಿ ಇದೆ. ನಿಮಗೆ ಸಾಧ್ಯವಾದರೆ ಕಪ್ಪು ಎಳ್ಳನ್ನು ದಾನ ಮಾಡಬಹುದು ಅಥವಾ ಅಗತ್ಯ ಇರುವವರಿಗೆ ಆಹಾರ ನೀಡಬಹುದು. ಶನಿ ಆರಾಧನೆಯಲ್ಲಿ ದಾನ ಮತ್ತು ಸೇವೆಗೆ ಕೂಡ ಮಹತ್ವ ನೀಡಲಾಗಿದೆ ಎಂದು ನಂಬಲಾಗುತ್ತದೆ. ಯಾರಿಗಾದರೂ ಆಹಾರ ಕೊಡುವುದು, ವೃದ್ಧರಿಗೆ ಸಹಾಯ ಮಾಡುವುದು, ಕಾರ್ಮಿಕರನ್ನು ಗೌರವಿಸುವುದು, ಅಗತ್ಯ ಇರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡುವುದು ಇವೆಲ್ಲವೂ ಒಳ್ಳೆಯ ಕಾರ್ಯಗಳು. 21 ದಿನಗಳ ಸಂಕಲ್ಪ ನಿಮಗೆ ಇಷ್ಟವಿದ್ದರೆ 21 ದಿನಗಳ ಸರಳ ಸಂಕಲ್ಪ ತೆಗೆದುಕೊಳ್ಳಬಹುದು. ಪ್ರತಿದಿನ ಒಂದು ದೀಪ ಹಚ್ಚಿ ಶನಿದೇವರನ್ನು ಸ್ಮರಿಸಿ. ಓಂ ಶಂ ಶನೈಶ್ಚರಾಯ ನಮಃ 11 ಬಾರಿ ಜಪಿಸಿ. ಒಂದು ಒಳ್ಳೆಯ ಕಾರ್ಯ ಮಾಡಿ. ಒಳ್ಳೆಯ ಕಾರ್ಯ ದೊಡ್ಡದಾಗಿರಬೇಕೆಂದಿಲ್ಲ. ಯಾರಿಗಾದರೂ ಸಹಾಯ ಮಾಡುವುದು, ಹಸಿದವರಿಗೆ ಆಹಾರ ನೀಡುವುದು, ಮನೆಯ ಹಿರಿಯರನ್ನು ಗೌರವಿಸುವುದು ಅಥವಾ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು ಕೂಡ ಸಾಕು. ಮುಖ್ಯವಾದ ವಿಷಯ ಸ್ನೇಹಿತರೆ, ಶನಿ ದೋಷ ಅಥವಾ ಸಾಡೆ ಸಾತಿ ಹೆಸರಿನಲ್ಲಿ ಭಯ ಹುಟ್ಟಿಸುವವರನ್ನು ನಂಬಬೇಡಿ. ನಿಮಗೆ ದೊಡ್ಡ ಅಪಾಯ ಬರುತ್ತದೆ, ಇಷ್ಟು ಹಣ ಕೊಟ್ಟರೆ ಮಾತ್ರ ಪರಿಹಾರವಾಗುತ್ತದೆ ಎಂದು ಯಾರಾದರೂ ಹೇಳಿದರೆ ಎಚ್ಚರಿಕೆಯಿಂದಿರಿ. ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮ ನಂಬಿಕೆಯ ವಿಷಯ, ಆದರೆ ಜೀವನದ ಸಮಸ್ಯೆಗಳಿಗೆ ಪ್ರಾಯೋಗಿಕ ಪ್ರಯತ್ನವೂ ಅಗತ್ಯ. ಹಣದ ಸಮಸ್ಯೆ ಇದ್ದರೆ ಖರ್ಚನ್ನು ನಿಯಂತ್ರಿಸಿ. ಕೆಲಸದ ಸಮಸ್ಯೆ ಇದ್ದರೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ. ಕುಟುಂಬದ ಸಮಸ್ಯೆ ಇದ್ದರೆ ಶಾಂತವಾಗಿ ಮಾತನಾಡಿ. ಅಂದರೆ ಆಧ್ಯಾತ್ಮಿಕ ನಂಬಿಕೆ, ನಮ್ಮ ಪ್ರಯತ್ನ, ಒಳ್ಳೆಯ ಕರ್ಮ ಇವುಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗುವುದು ಉತ್ತಮ. ಶನಿದೇವರ ಸಂದೇಶ. ಶನಿದೇವರನ್ನು ಕೇವಲ ಕಷ್ಟ ಕೊಡುವ ದೇವರು ಎಂದು ನಂಬಬೇಡಿ. ಶನಿಯೊಂದಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಅರ್ಥಗಳಲ್ಲಿ ಶಿಸ್ತು, ತಾಳ್ಮೆ, ನ್ಯಾಯ ಮತ್ತು ಕರ್ಮ ಮುಖ್ಯ. ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಏಕೆ ನನಗೆ ಹೀಗೆ ಎಂದು ಕೇಳುವುದರ ಬದಲು ಈ ಪರಿಸ್ಥಿತಿಯಿಂದ ನಾನು ಏನು ಕಲಿಯಬೇಕು ಎಂದು ಯೋಚಿಸಿದರೆ ನಮ್ಮ ಜೀವನದ ಮೇಲೆ ನಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಕಪ್ಪು ದಾರವನ್ನು ಕಟ್ಟುವುದರಿಂದಲೇ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಭಕ್ತಿ, ಸತ್ಕರ್ಮ, ಶಿಸ್ತು ಮತ್ತು ಪ್ರಾಮಾಣಿಕ ಪ್ರಯತ್ನ ಇವು ನಮ್ಮ ಜೀವನಕ್ಕೆ ಯಾವಾಗಲೂ ಒಳ್ಳೆಯ ದಾರಿ ತೋರಿಸುತ್ತವೆ. ಕೊನೆಯ ಮಾತು. ಹಾಗಾಗಿ ಶನಿ ಸಾಡೆ ಸಾತಿ ಅಥವಾ ಶನಿ ದೋಷದ ಬಗ್ಗೆ ಭಯಪಡಬೇಡಿ. ಶನಿವಾರ ದೀಪ ಹಚ್ಚಿ ಶನಿದೇವರನ್ನು ಸ್ಮರಿಸಿ. ಓಂ ಶಂ ಶನೈಶ್ಚರಾಯ ನಮಃ ಎಂದು ಜಪಿಸಿ. ಸಾಧ್ಯವಾದರೆ ದಾನ ಮಾಡಿ, ಅಗತ್ಯ ಇರುವವರಿಗೆ ಸಹಾಯ ಮಾಡಿ ಮತ್ತು ನಿಮ್ಮ ಕರ್ಮವನ್ನು ಉತ್ತಮವಾಗಿಟ್ಟುಕೊಳ್ಳಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ, ತಾಳ್ಮೆ ಮತ್ತು ಧೈರ್ಯ ಹೆಚ್ಚಾಗಲಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏಂಜಲ್ ಯುವ ಕನ್ನಡತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಭಕ್ತಿಯನ್ನು ಕಮೆಂಟ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂದು ಬರೆಯಿರಿ. ಜೈ ಶನಿದೇವ, ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ.